ರೈತಾಪಿ ವರ್ಗ ಸಣ್ಣ ಪುಟ್ಟ ಬೆಳೆಗಳೊಂದಿಗೆ ತೋಟಗಾರಿಕೆ ಬೆಳೆಗಳ ಕಡೆ ತಮ್ಮ ಚಿತ್ತ ಹರಿಸುವ ಮೂಲಕ ಬದುಕನ್ನು ಹಸನ ಮಾಡಿಕೊಳ್ಳಬೇಕಿದೆ. ಕೇಂದ್ರ ಸರ್ಕಾರ ತೋಟಗಾರಿಕೆ ಬೆಳೆಗಳಿಗೆ ಉತ್ತಮ ಸಹಾಯಧನ ನೀಡುತ್ತಿದೆ. ಫಲಾನುಭವಿಗಳು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಕರೆ ನೀಡಿದರು. ಪಟ್ಟಣದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನೆ ಅಡಿಯಲ್ಲಿ ಜೇನು ಪೆಟ್ಟಿಗೆ ವಿತರಣೆ, ಜೇನು ಕುಟುಂಬದ ಬಗ್ಗೆ ತರಬೇತಿ, ತಾಳೆ ಕೃಷಿ ಕಾರ್ಯಾಗಾರ, ತಾಳೆ ಸಸಿ ವಿತರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ದಿನಗಳಲ್ಲಿ ಕೃಷಿ ರೈತರಿಗೆ ಸವಾಲಿನ ರೀತಿಯಲ್ಲಿ ಕಾಡುತ್ತಿದೆ. ಒಂದು ಕಡೆ ಕೂಲಿ ಕಾರ್ಮಿಕರ ಅಭಾವ, ಹವಾಮಾನ ವೈಪರೀತ್ಯ, ಕ್ರಿಮಿಕೀಟ ಬಾಧೆ, ಮಿತಿ ಮೀರಿದ ರಸಗೊಬ್ಬರ, ಅತಿವೃಷ್ಟಿ, ಅನಾವೃಷ್ಟಿ, ವಿಶೇಷವಾಗಿ ಕಾಡು ಪ್ರಾಣಿಗಳ ಕಾಟ ಸೇರಿದಂತೆ ಹತ್ತಾರು ಸಮಸ್ಯೆಗಳ ಮಧ್ಯೆ ರೈತರು ಕೃಷಿ ಕಾಯಕ ಮಾಡುವ ದುಸ್ಥಿತಿ ಬಂದಿದೆ. ಇಂತಹ ಸಂದರ್ಭದಲ್ಲಿ ರೈತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತೋಟಗಾರಿಕೆ ಬೆಳೆಗಳಿಗೆ ನೀಡುತ್ತಿರುವ ಸಹಾಯಧನದ ಪ್ರಯೋಜನ ಪಡೆಯುವ ಮೂಲಕ ಬದುಕನ್ನು ಸಮೃದ್ಧಿಯಾಗಿ ಕಟ್ಟಿಕೊಳ್ಳಿ. ಜೇನು ಕೃಷಿ ರೈತರಿಗೆ ವರದಾನದ ಕೃಷಿಯಾಗಿದೆ. ಸೂಕ್ತ ತರಬೇತಿ ಪಡೆಯಿರಿ. ಹಾಗೆಯೇ ತಾಳೆ ಕೃಷಿಯ ಬಗ್ಗೆ ತಾಲೂಕಿನಲ್ಲಿ ಬಹುತೇಕ ತಾಳೆ ಬೆಳೆಗಾರರ ಹತ್ತಿರ ಮಾಹಿತಿ ಪಡೆದು ಕೃಷಿ ಮಾಡಿ ಸರ್ಕಾರದಿಂದ ನೀಡುವ ಸವಲತ್ತುಗಳನ್ನು ಅಧಿಕಾರಿಗಳು ಪ್ರಾಮಾಣಿಕವಾಗಿ ನೀಡುವ ವ್ಯವಸ್ಥೆಗೆ ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದರು. ಬೇಲೂರು ತಾಲೂಕು ರೈತ ಸಂಘದ ಅಧ್ಯಕ್ಷ ಬೋಗಮಲ್ಲೇಶ್ ಗೌಡ ಮಾತನಾಡಿ, ರೈತರು ಎಂದರೆ ಎಲ್ಲರೂ ಸರಿಸಮ. ಆದ್ದರಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನೀಡುವ ಸವಲತ್ತುಗಳನ್ನು ಏಕ ರೀತಿಯಲ್ಲಿ ನೀಡುವ ವ್ಯವಸ್ಥೆಯಾಗಬೇಕಿದೆ. ಅತಿ ಸಣ್ಣ ದೊಡ್ಡ ಎಂಬ ವಿಂಗಡಣೆ ಸಲ್ಲದು. ಎಲ್ಲರೂ ರೈತರೇ. ಇತ್ತೀಚಿನ ದಿನದಲ್ಲಿ ರೈತರ ಕಷ್ಟ ನಿಜಕ್ಕೂ ಶೋಚನೀಯವಾಗಿದೆ. ಈ ಬಗ್ಗೆ ಶಾಸಕರು ವಿಧಾನಸಭೆಯಲ್ಲಿ ಮಾತನಾಡಬೇಕು ಎಂದರು. ಬೇಲೂರು ತಾಲೂಕು ಜನಪದ ಪರಿಷತ್ತು ಅಧ್ಯಕ್ಷ ವೈ.ಎಸ್. ಸಿದ್ದೇಗೌಡ ಮಾತನಾಡಿ, ನಾನು ಕೂಡ ಕಾಫಿ ಜೊತೆಯಲ್ಲಿ ತಾಳೆ ಕೃಷಿ ಮಾಡಿದ್ದು ತಿಂಗಳ ಬಾಡಿಗೆ ರೂಪದಲ್ಲಿ ವರಮಾನ ಬರುತ್ತಿದೆ. ರೈತರು ಕೂಡ ತಾಳೆ ಕೃಷಿ ಕಡೆಗೆ ಗಮನ ನೀಡಬೇಕು ಎಂದರು. ಎಲ್ಲರ ಜೀವನ ಕಷ್ಟ, ಆದರೆ ರೈತರ ಜೀವನ ವಿಶೇಷವಾಗಿ ಕಷ್ಟ. ಪ್ರದೀಪ್ ಸರ್, ಏನೋ ನಿಮ್ಮಂತವರು ನಾಲೆಡ್ಜ್ ಇರೋರಿಗೆ ಪರವಾಗಿಲ್ಲ. ಇವತ್ತು ಹಿಂದೆ ಅವಿದ್ಯಾವಂತ ಮಾತ್ರ ರೈತರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಒಂದಿಷ್ಟು ಸುಧಾರಣೆಗಳು ಬಂದಿದೆ. ವಿದ್ಯಾವಂತರುಗಳು BSc ಅಗ್ರಿಕಲ್ಚರ್ ಇವತ್ತು ಮಾಡ್ತಾ ಇರೋದ್ರಿಂದ ಲಾಭವನ್ನ ಜಾಸ್ತಿ ಪಡಿತಕ್ಕಂಥದ್ದು. ನಾಲೆಡ್ಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಸುಮಾರು ಒಂದು 8 ತಿಂಗಳಲ್ಲಿ 2 ಲಕ್ಷ ಆದಾಯ ಆರಾಮಿಗೆ ಬರ್ತಾ ಇದೆ ಅವರಿಗೆ. ಒಂದು 12 ಎಕರೆನಲ್ಲಿ ಕೃಷಿ ಇದೆ ಅವ್ರಿಗೆ. ನಾನು 2 ಎಕರೆ ಮತ್ತೆ ಪ್ಲಸ್ 3 ಎಕರೆ 5 ಎಕರೆನಲ್ಲಿ ಈ ಕೃಷಿಯನ್ನು ಮಾಡ್ತಾ ಇದ್ದೀನಿ. ಬಹಳ, ಯಾಕೆಂದ್ರೆ ಇವತ್ತಿನ ಕಾಲ ಲೇಬರ್ ತುಂಬಾ ಡಿಮ್ಯಾಂಡ್ ಇದೆ. ಅದನ್ನು ಅಷ್ಟೊಂದು ಕೊಟ್ಟು ನಾವು ಮಾಡಬೇಕಂದ್ರೆ ಯಾವ ರೈತರಿಗಾಗಲಿ ಕಷ್ಟ ಆಗುತ್ತೆ. ನೀವು ಸಾಮಾನ್ಯವಾಗಿ ಸ್ವಲ್ಪ ಮಾಡಿಕೊಂಡ್ರು ಸಾಕು ಇದರಿಂದ ಬದುಕನ್ನ. ಮತ್ತೆ ಎಣ್ಣೆಗೆ ತುಂಬಾ ಡಿಮ್ಯಾಂಡ್ ಇದೆ. ಹನುಮೇಗೌಡರು ಹೇಳಿದ್ದಾರೆ, ನಿಮಗೆ ತುಂಬಾ ಡಿಮ್ಯಾಂಡ್ ಇದೆ. ಒಂದು ಶುದ್ಧವಾದಂತಹ ಒಂದು ಎಣ್ಣೆ. ಈ ಸಂದರ್ಭದಲ್ಲಿ ಬೇಲೂರು ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್, ಪತಂಜಲಿ ತಾಳೆ ಕೃಷಿ ಅಧಿಕಾರಿ ಹನುಮೇಗೌಡ, ಕೃಷಿಕರಾದ ಪ್ರದೀಪ, ಪರಮೇಶ್ ಸೇರಿದಂತೆ ರೈತ ಮುಖಂಡರು ಹಾಗೂ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.